ಎಸ್ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ದಲಿತ ಪಾಲಿಟಿಕ್ಸ್ ಅನ್ನೋದು ಮತ್ತೆ ಶುರುವಾಗಿದೆ. ಯಾವಾಗ ಇವ್ರಿಗೆ ಬೇಕೋ ಆವಾಗ ಈ ವಿಚಾರವನ್ನ ಮುನ್ನೆಲೆಗೆ ತರ್ತಾರೆ. ಆದರೆ ಎರಡೂ ಪಕ್ಷಗಳು ಈ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ಯಾವುದೇ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇರುವುದು ವಿಪರ್ಯಾಸ. ದಲಿತರ ಮುಖ ತೋರಿಸಿ ಬಲಿತವರು ದೊಡ್ಡ ಪದವಿಗೆ ಏರುತ್ತಾರೆ. ಆದರೆ ದಲಿತರ ಪರಿಸ್ಥಿತಿ ಮಾತ್ರ ಕೊಟ್ರೆ ತಾಳುವಂತಹ, ಸಿಕ್ಕಿದ್ದ ಶಿವ ಅನ್ನುವಂತಹ, ಕೊಟ್ಟಿದ್ದೇ ದೊಡ್ಡ ಪುಣ್ಯ ಅನ್ನುವಂಥ ಸ್ಥಿತಿಯಲ್ಲಿ ಇದ್ದಾರೆ. ಹಾಗಾದ್ರೆ ಹೇಗೆ ಆರಂಭ ಆಗಿದೆ ಈ ಪಾಲಿಟಿಕ್ಸ್? ಬನ್ನಿ ನೋಡೋಣ ಬ್ರೇಕಿಂಗ್ ನ್ಯೂಸ್ ಅಲ್ಲಿ. ಕಾಂಗ್ರೆಸ್ ಬಿಜೆಪಿ ನಡುವೆ ಜೋರಾಯಿತು ದಲಿತ ಪಾಲಿಟಿಕ್ಸ್. ಖರ್ಗೆಯನ್ನ ಪಿಎಂ ಅಭ್ಯರ್ಥಿ ಮಾಡಲಿ ಎಂದ ವಿಜಯೇಂದ್ರ. ಬಿಜೆಪಿ ಪಕ್ಷ ದಲಿತ ಮಹಿಳೆಯನ್ನ ರಾಷ್ಟ್ರಪತಿ ಮಾಡಿದೆ, ನಿಮ್ಮ ಬದ್ಧತೆ ತಿಳಿಸಿ ಎಂದ ಮಾಜಿ ಶಾಸಕ ಪಿ ರಾಜೀವ್. ಕಮಲ ಪಡೆಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಕೌಂಟರ್. ನಿಮಗೆ ದಮ್ಮು ತಾಕತ್ತು ಇದ್ದರೆ ದಲಿತರಿಗೆ ಅಧ್ಯಕ್ಷ ಸ್ಥಾನ ಕೊಡಿ, ದಲಿತ ನಾಯಕನನ್ನೇ ಸಿಎಂ ಅಭ್ಯರ್ಥಿ ಎಂದು ಘೋಷಿಸಿ ಅಂತ ಸುದೀರ್ಘ ಟ್ವೀಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇವತ್ತೇನು ಭಾಷಣ ಮಾಡ್ತಾರಲ್ಲ ಕಾಂಗ್ರೆಸ್ ಪಕ್ಷದವರು ಅಥವಾ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾರೆ, ಇವತ್ತು ಸವಾಲಾಗ್ತಾನೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳು, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ಕಿಂಚಿತ್ತಾದ್ರೂ ಕಾಳಜಿ ಇದ್ರೆ ಘೋಷಣೆ ಮಾಡಲಿ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಲಿ ನೋಡೋಣ. ಇವತ್ತೇನು ಭಾಷಣ ಮಾಡ್ತಾರಲ್ಲ ಕಾಂಗ್ರೆಸ್ ಪಕ್ಷದವರು ಅಥವಾ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾರೆ, ಇವತ್ತು ಸವಾಲಾಗ್ತಾನೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳು, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ಕಿಂಚಿತ್ತಾದ್ರೂ ಕಾಳಜಿ ಇದ್ರೆ ಘೋಷಣೆ ಮಾಡಲಿ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಲಿ ನೋಡೋಣ. ಇವತ್ತೇನು ಭಾಷಣ ಮಾಡ್ತಾರಲ್ಲ ಕಾಂಗ್ರೆಸ್ ಪಕ್ಷದವರು ಅಥವಾ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾರೆ, ಇವತ್ತು ಸವಾಲಾಗ್ತಾನೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳು, ಭಾರತೀಯ ಜನತಾ ಪಕ್ಷ ದಲಿತ ಮಹಿಳೆಯನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿದೆ, ಆದಿವಾಸಿ ಬುಡಕಟ್ಟು ಜನಾಂಗದ ಹಿರಿಯರನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿದೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ಆಧ್ಯಾತ್ಮ ವೇದಿಕೆಯಲ್ಲಿ ಇರುವಂತಹ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಮಾಡಿದೆ, ಹಳ್ಳಿಗಾಡಿನಲ್ಲಿ ಪತ್ರಿಕೆಯಲ್ಲೂ ಪ್ರಕಟ ಆಗಲಾರದೆ ಸೇವೆ ಮಾಡ್ತಾ ಇರುವಂತಹ ವ್ಯಕ್ತಿಯನ್ನ ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಟ್ಟಿದೆ. ಸೊ ಪ್ರತಿಭೆಯನ್ನ ಗುರುತಿಸುವಲ್ಲಿ ಭಾರತೀಯ ಜನತಾ ಪಕ್ಷ ಬೇರೆಯವರಿಂದ ಬುದ್ಧಿಯನ್ನ ಹೇಳಿಸ್ಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ಈ ಕಾಂಗ್ರೆಸ್ ಆಡಳಿತ ಭಾರತದಲ್ಲಿ ಇಷ್ಟು ವರ್ಷ ಮಾಡಿ ದಲಿತರಿಗೆ ಇವರು ಕೊಟ್ಟಿದ್ದೇನು, ದಲಿತರಿಗೆ ಇವರಿಂದ ಏನು ನ್ಯಾಯ ಸಿಕ್ಕಿದೆ, ದಲಿತರ ಉದ್ಧಾರಕ್ಕಾಗಿ ಕಾಂಗ್ರೆಸ್ ಮಾಡಿರುವಂತಹ ತೀರ್ಮಾನಗಳು ಯಾವುವು? ಭಾರತೀಯ ಜನತಾ ಅದಕ್ಕೆ ಸಿದ್ದರಾಮಯ್ಯನವರು ಎಕ್ಸ್ನಲ್ಲಿ ಟ್ವೀಟ್ ಮೂಲಕ ಉತ್ತರ ಕೊಟ್ಟಿದ್ದಾರೆ. ತಾನು ಕೂತಿರುವ ಕುರ್ಚಿಯ 4 ಕಾಲುಗಳನ್ನು ಭದ್ರವಾಗಿ ಇಟ್ಟುಕೊಳ್ಳಲಾಗದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕಾಂಗ್ರೆಸ್ ಪಕ್ಷದ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕೆಂದು ಸಲಹೆ ನೀಡುತ್ತಿರುವುದು ಅವರ ಅಜ್ಞಾನ ಮತ್ತು ಆತ್ಮವಂಚನೆಯನ್ನ ಮಾತ್ರವಲ್ಲ, ದುರಹಂಕಾರವನ್ನೂ ಸೂಚಿಸುತ್ತದೆ. ವಿಜಯೇಂದ್ರ ಅವರಿಗೆ ಓದುವ ಅಭ್ಯಾಸ ಇದ್ದರೆ ಈ ದೇಶದ ಹಿಂದುಳಿದ ಜಾತಿಗಳು, ದಲಿತರು, ಅಲ್ಪಸಂಖ್ಯಾತರನ್ನ ಭಾರತೀಯ ಜನತಾ ಪಕ್ಷ ಯಾವ್ಯಾವ ಕಾಲದಲ್ಲಿ ಹೇಗೆಲ್ಲ ನಡೆಸಿಕೊಂಡಿದೆ ಅನ್ನೋದನ್ನ ಓದಿ ತಿಳಿದುಕೊಳ್ಳಲಿ. ಬಂಗಾರು ಲಕ್ಷ್ಮಣ್ ಎಂಬ ಅಮಾಯಕ ದಲಿತ ನಾಯಕನನ್ನ ಪಕ್ಷದ ರಾಷ್ಟ್ರದ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊರಿಸಿ ಅವರನ್ನ ಜೈಲಿಗೆ ಅಟ್ಟಿ ಸಾಯುವವರೆಗೂ ಅದೇ ಕೊರಗಿನಲ್ಲಿ ಇದ್ದದ್ದನ್ನು ಮಾಡಿದವರು ಯಾರು? ಮಾತೆತ್ತಿದರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಹೆಸರನ್ನ ಹೇಳುವ ಮೆರೆಸುವ ಬಿಜೆಪಿ ಯಾಕೆ ಅವರನ್ನ ಪ್ರಧಾನಮಂತ್ರಿ ಅಂತ ಘೋಷಣೆ ಮಾಡಲಿಲ್ಲ? ಎಪಿಜೆ ಅಬ್ದುಲ್ ಕಲಾಂ ಅವರನ್ನ ರಾಷ್ಟ್ರಪತಿ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದರೆ ಪ್ರಸಕ್ತ ಲೋಕಸಭೆಯಲ್ಲಿ ಬಿಜೆಪಿಗೆ ಸೇರಿದ ಒಬ್ಬನೇ ಒಬ್ಬ ಮುಸ್ಲಿಂ ಸಂಸದ ಯಾಕೆ ಇಲ್ಲ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ನಾಯಕನಿಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದೇ ರೀತಿ
ಹಿಂದುಳಿದ ನಾಯಕರನ್ನ ಬಿಜೆಪಿ ಹೇಗೆ ನಡೆಸಿಕೊಳ್ಳುತ್ತೆ ಅನ್ನೋದಕ್ಕೆ ಬಂಗಾರಪ್ಪನವರೇ ಸಾಕ್ಷಿ. ಯಡಿಯೂರಪ್ಪನವರು ಬಂಗಾರಪ್ಪನವ್ರನ್ನ ಮುಗಿಸಿದ್ರು, ಅವರ ಮಗ ವಿಜಯೇಂದ್ರ ಅವರು ಈಗ ಕುಮಾರ್ ಬಂಗಾರಪ್ಪನವರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಹೊರಟಿದ್ದೀರಾ. ಬಂಗಾರಪ್ಪನವರಿರಲಿ, ನರೇಂದ್ರ ಮೋದಿ ಅವರೇ ಇರಲಿ, ಎಲ್ಲಿಯವರೆಗೆ ಇವರು ವರ್ಣ ವ್ಯವಸ್ಥೆ ಆಧಾರಿತ ಹಿಂದುತ್ವದ ಅಜೆಂಡಾಕ್ಕೆ ತಲೆ ಬಗ್ಗಿಸುತ್ತಾ ಇರುತ್ತಾರೋ ಅಲ್ಲಿಯವರೆಗೆ ಮಾತ್ರ ಅವರ ತಲೆಗಳು ಸುರಕ್ಷಿತ. ಇದು ಮೋದಿ ಅವರಿಗೂ ತಿಳಿದಿರಲಿ. ಅದೇ ರೀತಿ ಗೋವಿಂದ ಕಾರಜೋಳ ಅವ್ರ ಬಗ್ಗೆ ಬರೆದಿದ್ದಾರೆ ಸಿದ್ದರಾಮಯ್ಯನವರು. ಗೋವಿಂದ ಕಾರಜೋಳ ಅವರು ಒಬ್ಬ ದಲಿತ ನಾಯಕ. ಇತ್ತೀಚೆಗೆ ನಿಮ್ಮ ಸಹವಾಸ ಮಾಡಿ ಅವರು ಏನೇನೋ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಆಗಿದ್ದಂತಹ ಗೋವಿಂದ ಕಾರಜೋಳ ಅವರು ಮೂಲತಃ ಒಬ್ಬ ಸಜ್ಜನ ವ್ಯಕ್ತಿ. ನಿಮ್ಮ ಪಕ್ಷಕ್ಕೆ ತಾಕತ್ತಿದ್ದರೆ ಕಾರಜೋಳ ಅವರನ್ನೇ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅವರನ್ನೇ ಮುಂದಿನ ಮುಖ್ಯಮಂತ್ರಿ ಎಂದು ಘೋಷಿಸಿ ಬಿಡಿ ಅಂತ ಹೇಳೋದಲ್ಲದೆ, ಛಲವಾದಿ ನಾರಾಯಣಸ್ವಾಮಿ ಅವರ ತಲೆಯ ಮೇಲೆ ಚಡ್ಡಿ ತುಂಬಿದ ಬುಟ್ಟಿಯನ್ನು ಹೊರಿಸಿ ಕಳುಹಿಸುವ ಬದಲಿಗೆ ನೀವು ಅಂದರೆ ವಿಜಯೇಂದ್ರ ಅವರೇ, ನೀವು ಮತ್ತು ನಿಮ್ಮ ತಂದೆಯವರು ಯಾಕೆ ಆ ಚಡ್ಡಿಯ ಬುಟ್ಟಿಯನ್ನು ಹೊತ್ತುಕೊಂಡು ಹೋಗಿಲ್ಲ? ಇದಕ್ಕೆ ನಿಮ್ಮಲ್ಲಿ ಉತ್ತರ ಇದೆಯಾ? ನೀವು ಯೋಚಿಸಬೇಕಾಗಿರುವುದು ನಿಮ್ಮ ಪಕ್ಷದ ಬಗ್ಗೆ. RSS ಸರಸಂಘ ಚಾಲಕ ಮೋಹನ್ ಭಾಗವತ್ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಸೊ ಬೇರೆಯವರಿಗೆ ಬೋಧನೆ ಮಾಡುವ ಬದಲಿಗೆ ಬಿಜೆಪಿಯ ಪ್ರಧಾನಮಂತ್ರಿ ಸ್ಥಾನಕ್ಕೆ ಒಬ್ಬ ದಲಿತ ನಾಯಕನನ್ನ ನೀವೇ ಮೊದಲೇ ಸೂಚಿಸಿ ದಲಿತ ಪ್ರೇಮವನ್ನ ಸಾಬೀತುಪಡಿಸಿ. ಗೋವಿಂದ ಕಾರಜೋಳ ಅವರು ಛಲವಾದಿ ನಾರಾಯಣಸ್ವಾಮಿ ಅವರದ್ದಾಗಿದ್ದರೆ ಅವರನ್ನ ಅಭಿನಂದಿಸುವಲ್ಲಿ ನಾನು ಮೊದಲಿಗನಾಗಿರುತ್ತೇನೆ ಅಂತ ಯಾರು ಹೇಳಿದ್ದಾರೆ? ಹೌದು, ಇವಾಗ ಯಾರು ಹೇಳಿದ್ದಾರೆ ಅಂತ ಒಂಥರ ಗಡಕ್ಕಾಗಿ ಅದಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಯಾರು ಸಿದ್ದರಾಮಯ್ಯನವರು? ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರ ಮುಖವಾಡವನ್ನ ಹಾಕಿಕೊಂಡು ಅಧಿಕಾರಕ್ಕೆ ಬಂದವರು. ನಾನು ಕೂಡ ಒಬ್ಬ ದಲಿತ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತಹ ಸಿದ್ದರಾಮಯ್ಯನವರು ಹೇಳಿದಂತಹ ಮಾತುಗಳಿವೆ. ಹೌದು, ದಲಿತ ಪ್ರಧಾನಮಂತ್ರಿ, ದಲಿತ ಮುಖ್ಯಮಂತ್ರಿ ಅಥವಾ ದಲಿತ ಅನ್ನುವಂಥದ್ದು ಆಗಾಗ್ಗೆ ರಾಜಕೀಯವಾಗಿ ಕೇಳಿ ಬರುವಂತಹ ಮಾತು. ಇದು ಪ್ಯೂರ್ಲಿ ಪಾಲಿಟಿಕ್ಸ್ ಅಷ್ಟೇ. ಯಾರಿಗೂ ಕೂಡ ದಲಿತರ ಬಗ್ಗೆ ನಿಜವಾದ ಕಾಳಜಿ ಇಲ್ಲ. ಮತ್ತು ಈ ವರ್ಣಭೇದ ಮತ್ತು ತಾರತಮ್ಯ, ಅಸ್ಪೃಶ್ಯತೆ ಈ ಕೇವಲ ಸಮಾಜದಲ್ಲಿ ಇಲ್ಲ, ರಾಜಕೀಯ ಪಕ್ಷಗಳಲ್ಲೂ ಇವೆ. ಹಾಗಾದ್ರೆ ಹೇಳಿ, ರಾಜ್ಯದ ದಲಿತ ಮುಖ್ಯಮಂತ್ರಿ ಇಲ್ಲಿಯವರೆಗೆ ಯಾರಾಗಿದ್ದಾರೆ ಅಂತ? ಕಾಲಕ್ಕೆ ತಕ್ಕಂತೆ ಇಲ್ಲಿಯವರೆಗೆ ಮೂರೂ ಪಕ್ಷದವರು ದಲಿತ ವ್ಯಕ್ತಿಗಳು ಮುಖ್ಯಮಂತ್ರಿಗಳಾಗದಂತೆ ತಡೆಯೋದಕ್ಕೆ ಇನ್ನಿಲ್ಲದ ರಣತಂತ್ರವನ್ನ ಹೆಣೆದು ಕಾಲಕ್ಕೆ ತಕ್ಕಂತೆ ದಲಿತ ವ್ಯಕ್ತಿಗಳು ಮುಖ್ಯಮಂತ್ರಿ ಆಗಲಾರದಂತೆ ಯಾವ ರೀತಿ ಮಾಡಿದ್ದಾರೆ ಆಟಗಳು ಅನ್ನೋದನ್ನ ರಾಜ್ಯ ನೋಡಿದೆ. ಅದು ಖರ್ಗೆ ಅವರಾಗಿರ್ಬೋದು ಅಥವಾ ಪರಮೇಶ್ವರ್ ಅವರಾಗಿರ್ಬೋದು. ಅವರಿಗೆ ನಿಜವಾಗಲೂ ಕಾಳಜಿ ಇದ್ದಿದ್ದರೆ ಇವರನ್ನ ತಪ್ಪಿಸಿ ಇನ್ನೊಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತಾ ಇರಲಿಲ್ಲ ರಾಜ್ಯದಲ್ಲಿ. ಮತ್ತು ದಲಿತ ಮುಖ್ಯಮಂತ್ರಿ ಅನ್ನುವುದು ಒಂದು ಯಾರೋ ಬರ್ದಿದ್ದಾರೆ, ಅದು ಒಂದು ರೀತಿ ತಕ್ಕಡಿಗೆ ಹಾಕುವ ಕಲ್ಲು ಇದ್ದ ಹಾಗೆ. ಸೊ ಯಾರು ಜಾಸ್ತಿ ಸ್ಕೋರ್ ಮಾಡ್ತಾರೆ, ಯಾವ ತಕ್ಕಡಿ ಬಾಗುತ್ತೋ ಅವರು ಫೇಲ್, ಯಾರು ತಕ್ಕಡಿಯಲ್ಲಿ ತೂಗುತ್ತಾರೋ ಹೆಚ್ಚು ಅವರು ಪಾಸ್. ಅಂದರೆ ದಲಿತರು ತೂಕದ ಕಲ್ಲುಗಳಿರುವಂತೆ ಅಷ್ಟೇ. ಅಷ್ಟೇ ಹೆಸರು ಹೇಳ್ಕೊಂಡು ತೂಗೋರು ಇವರು, ತಕ್ಕಡಿ ಇವ್ರದು. ತಕ್ಕಡಿಯಲ್ಲಿ ಹಾಕೋ ಕಲ್ಲುಗಳು ಮಾತ್ರ ದಲಿತರು. ಅದರಿಂದ ಒಳ್ಳೆ ಲಾಭ. ಅದನ್ನ ದಲಿತ ನಾಯಕರುಗಳು ಅರ್ಥ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಉದಾಹರಣೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಚಾರ ಮಾತಾಡ್ತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತ ಮುಖ್ಯಮಂತ್ರಿ ಅಂತ ಹೇಳಿದ ಸಂದರ್ಭದಲ್ಲಿ ಅವರು ಒಪ್ಕೊಳ್ಳಿಲ್ಲ. ದಲಿತ ಅನ್ನೋ ಕಾರಣಕ್ಕೆ ನನ್ನನ್ನ ಮುಖ್ಯಮಂತ್ರಿ ಮಾಡಿದರೆ ನಾನು ಅದನ್ನ ಒಪ್ಪಿಕೊಳ್ಳುವುದಿಲ್ಲ. ನನ್ನ ಶಕ್ತಿ, ನನ್ನ ರಾಜಕೀಯ ಅನುಭವ, ನನ್ನ ಸಾಮರ್ಥ್ಯವನ್ನ ನೋಡಿ ನನ್ನನ್ನು ಮುಖ್ಯಮಂತ್ರಿ ಮಾಡಿದರೆ ಒಪ್ಪುತ್ತೇನೆ ಅಂತ ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಅಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಈಗ ದಲಿತ ಮುಖ್ಯಮಂತ್ರಿ ಸ್ವತಃ ಅವರಿಗೆ ಇಷ್ಟ ಇಲ್ಲ. ಅವರಿಗೆ ಆ ಒಂದು ಟ್ಯಾಗ್ ಲೈನ್ ಅನ್ನ ಹೊರತುಪಡಿಸಿ ನನಗೆ ಶಕ್ತಿ ಸಾಮರ್ಥ್ಯಗಳಿವೆ ಅದನ್ನ ಗುರುತಿಸಿ ಅಂತ ಅವರು ಹೇಳಿದ ಮೇಲೂ ಕೇವಲ ರಾಜಕೀಯಕ್ಕೋಸ್ಕರ ಇವುಗಳನ್ನ ಬಿಡ್ತಾ ಇರೋದು. ಈಗ ದಲಿತ ರಾಜಕೀಯ ನಾಯಕರುಗಳು, ನೀವು ಸಂವಿಧಾನದ ಆಶಯದ ಅಡಿಯಲ್ಲಿ ಚುನಾಯಿತರಾದಂತಹ ಶಾಸಕರು ಮತ್ತು ಸಂಸದರು, ನಿಮಗೋಸ್ಕರ ನೀವು ಮಾತಾಡಿ. ನಿಮಗೆ ರಾಜಕೀಯವಾಗಿ ಶಕ್ತಿ ಸಾಮರ್ಥ್ಯಗಳಿದ್ದರೆ ನೀವು ನಿಮಗೋಸ್ಕರ ಯಾಕೆ ಮಾತಾಡಲ್ಲ? ಇನ್ನೊಬ್ರು ಮಾತಾಡ್ಬೇಕಾ ನಿಮ್ ಬಗ್ಗೆ? ನೀವ್ ಯಾಕೆ ಮಾತಾಡಲ್ಲ? ನಿಮಗೆ ಶಕ್ತಿ ಸಾಮರ್ಥ್ಯಗಳಿದ್ದರೆ ಅದನ್ನ ಪಡೆದುಕೊಳ್ಳುವಂತ ಧೈರ್ಯ, ತಾಕತ್ತು ನಿಮ್ಗೆ ಯಾಕೆ ಇಲ್ಲ? ರಾಜಕೀಯ ಪಕ್ಷಗಳು ಅಂತಂದ್ರೆ ಅವರೇ ಕಟ್ಟಿರುವಂತಹ ಅರಮನೆಗಳ, ಮೇಲ್ವರ್ಗದವರು ಕಟ್ಟಿರುವಂತಹ ಅರಮನೆಗಳ ಅಲ್ಲ, ಅವರು ಅದಕ್ಕೆ ಮಾಲೀಕರ? ನೀವು ಜೀತದಾಳುಗಳ? ಹಾಗಾದ್ರೆ ಅವರು ಕೊಟ್ಟರೆ ಇಸಿದುಕೊಳ್ಳುವಂತಹ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡಿರುವವರ ನೀವು? ರಾಜಕೀಯ ಪಕ್ಷಗಳಿಗೆ ಅವರು ಮಾಲೀಕರಾದ್ರೆ ನೀವು ಜೀತದಾಳುಗಳಾದ್ರೆ ಅಂತಹ ರಾಜಕೀಯ ಪಕ್ಷಗಳಲ್ಲಿ ನೀವು ಯಾಕಿರ್ತೀರಾ ದಲಿತ ನಾಯಕರುಗಳು? ಅದೇ ಪ್ರಶ್ನೆ. ಹೌದಲ್ವಾ? ಖಂಡಿತ.
ಬಟ್ ಅವ್ರು ಇವಾಗ ಹಂಗೆ ಆಡಿಸ್ ಅದರಿಂದ ಲಾಭ ತಗೊಂತಿದ್ದಾರೆ ಇವಂಗೆಲ್ಲ ಮಾಡಿ. ನೀವು ಕೂಡ ನಿಮಗೂ ಇರೋದು ಒಂದು ಓಟು, ಪ್ರಧಾನಮಂತ್ರಿಗಳಿಗೆ ಇರೋದು ಒಂದು ಓಟು, ಮುಖ್ಯಮಂತ್ರಿಗಳಿಗೆ ಇರೋದು ಒಂದು ಓಟು. ಹೌದು. ಸಂವಿಧಾನದ ಆಶಯಗಳಲ್ಲಿ ನೀವು ಕೂಡ ನಿಮ್ಮ ರಾಜಕೀಯ ಶಕ್ತಿ ಸಾಮರ್ಥ್ಯಗಳಿಂದ ಗೆದ್ದು ಬಂದಿದ್ದರೆ ಅದನ್ನು ಪಡೆದುಕೊಳ್ಳುವಂತ ಶಕ್ತಿ ಪ್ರಜಾತಂತ್ರದ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ನಿಮ್ಗೆ ಯಾಕಿಲ್ಲ? ಇನ್ನೊಬ್ರು ಯಾಕೆ ನಿಮ್ಮ ಪರವಾಗಿ ಬ್ಯಾಟಿಂಗ್ ಗಳನ್ನ ಮಾಡಬೇಕು? ಅದೇ ಪ್ರಶ್ನೆ ಬರ್ತಿರೋದು ಇವಾಗ. ಹೌದಲ್ವಾ? ಹೌದು. ಏನು ಹೇಳಿದ್ದಾರೆ ಪ್ರೊಫೆಸರ್ ಇವರು ಸಿದ್ಲಿಂಗಯ್ಯನವರು, ಡಾಕ್ಟರ್ ಸಿದ್ಲಿಂಗಯ್ಯನವರು ನಮ್ಮ ಪ್ರತಿಭಟನಾ ಕಾವ್ಯ ಏನಂತ ಬರೆದಿದ್ದಾರೆ ಅವರು? ಯಾರು ನೀವು ದಲಿತರಿಗೆ ಅಧಿಕಾರ ಕೊಡಲು? ಈ ದೇಶದ ಮಣ್ಣಿನ ಮಕ್ಕಳು ದಲಿತರು ಅಂತ ಹೇಳಿದ್ದಾರೆ. ದಲಿತರು ಬಂದರು ದಾರಿ ಬಿಡಿ, ದಲಿತರಿಗೆ ರಾಜ್ಯ ಕೊಡಿ, ಅಧಿಕಾರ ದಲಿತರ ರಕ್ತ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಹೌದು. ಸೊ ಅಂತಹ ಆಶಯಗಳ ಮೇಲೆ ಬಂದಂತ ನೀವು ದಲಿತ ನಾಯಕರುಗಳು ಇನ್ನೊಬ್ರು ಕೊಟ್ರೆ ಇಸ್ಕೊಳ್ಳುವಂತಹ ದೈನ್ಯಸಿ ಪರಿಸ್ಥಿತಿಗೆ ನೀವು ಬಂದಿದ್ದೀರಿ ಅಂತಂದ್ರೆ ನನಗಂತೂ ಆಶ್ಚರ್ಯ ಆಗುತ್ತೆ. ಹಾಗಾದ್ರೆ ರಾಜಕೀಯ ಪಕ್ಷಗಳು ಅಷ್ಟೇ ಕಾಲಕ್ಕೆ ತಕ್ಕಂತೆ ಜಾತಿ ಧರ್ಮ ಅಂತ ಇದರ ಮೇಲೆ ತಾವು ರಾಜಕೀಯ ಮಾಡೋದನ್ನ ಬಿಟ್ಟು ನಿಮ್ಮ ಪಕ್ಷದ ಚಿಹ್ನೆಯ ಮೇಲೆ ರಾಜಕೀಯ ಮಾಡಿ. ಹೌದು. ನಿಮ್ಮ ಪಕ್ಷದ ಚಿಹ್ನೆಯ ಮೇಲೆ ನೀವು ವೋಟ್ ಕೇಳಿ. ಜಾತಿ ಧರ್ಮ ದಲಿತ ಇಂತಹ ವಿಚಾರಗಳಲ್ಲಿ ವೋಟ್ ಕೇಳುತ್ತಾ ನಿಮ್ಮ ಬೇಳೆಯನ್ನ ನೀವು ಬಯಸ್ಕೊಳ್ಬೇಡಿ. ಸೊ ನೀವು ಕಾಂಗ್ರೆಸ್ನವರು ಅಷ್ಟೇ ಅಥವಾ ಬಿಜೆಪಿ ಅವರು ಅಷ್ಟೇ, ನೀವು ಹೇಳ್ತೀರಾ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮಾಡಿ, ನೀವು ಹೇಳ್ತೀರಾ ಪರಮೇಶ್ವರ್ ಅವರನ್ನ ಮಾಡಿ ಅಂತ. ಅವ್ರು ಹೇಳ್ತಾರೆ ನೀವ್ಯಾಕೆ ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಮೇಲೆ ಚಡ್ಡಿ ತುಂಬಿದ ಬುಟ್ಟಿಯನ್ನ ಹೊರಿಸಿದ್ರಿ, ಗೋವಿಂದ ಕಾರಜೋಳ ಅವರನ್ನ ಮುಂದಿನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ. ಇದೆಯಾ ನಿಮ್ಗೆ ತಾಕತ್ತು? ಒಬ್ರಿಗೊಬ್ರು ಸವಾಲನ್ನ ಸ್ವೀಕರಿಸಿ ಯಾರು ಫಸ್ಟ್ ಮಾಡ್ತಾರೆ ನೋಡೋಣ, ಇದೆಯಾ ನಿಮ್ಗೆ ಅದು? ಅದೇ ನೋಡ್ಬೇಕು ಸವಾಲು. ಅವ್ರಿಗೆ ಇವ್ರು ಹೇಳ್ತಿದ್ದಾರೆ, ಇವ್ರು ಅವ್ರಿಗೆ ಹೇಳ್ತಿದ್ದಾರೆ. ಈಗ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನ ಈಗ ಬದಲಾವಣೆ ಮಾಡಬೇಕು. ಹಾಗಾದ್ರೆ ದಲಿತರನ್ನ ಮಾಡ್ತೀರಾ? RSS ಚೀಫ್ ನ ದಲಿತರನ್ನಾಗಿ ಮಾಡ್ತೀರಾ? ರಾಜ್ಯದ ಮುಖ್ಯಮಂತ್ರಿ ಮುಂದೆ ನೀವು ದಲಿತರನ್ನಾಗಿ ಮಾಡ್ತೀರಾ? ರಾಜ್ಯದ ರಾಜ್ಯಾಧ್ಯಕ್ಷರನ್ನ ದಲಿತರನ್ನಾಗಿ ಮಾಡ್ತೀರಾ? ಎಲ್ಲ ಮಾಡಿದ್ದಾರೆ ಇಲ್ಲಿ, ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಪರಮೇಶ್ವರ್ ಅವರನ್ನ, ಬಟ್ ಮುಖ್ಯಮಂತ್ರಿ ಮಾಡ್ತೀರಾ? ಸೊ ಇವೆಲ್ಲ ಸುಮ್ಮನೆ ಇವ್ರಿಗೆ ಟೈಮ್ ಪಾಸ್ಗೆ ಬೇಕಾಗಿರುವಂಥದ್ದು. ಸೊ ಟೈಮ್ ಪಾಸ್ಗೆ ಮಾತಾಡ್ತಾರೆ. ಮಾತಾಡ್ತಿರೋರು ಯಾರು? ಅದೇ ಇವರೇ ಮಾಡ್ತಿರೋದು. ಒಂದ್ ಕಡೆ ವಿಜಯೇಂದ್ರ ಅವರು ಪ್ರಶ್ನೆ ಮಾಡ್ತಿದ್ದಾರೆ, ನೀವು ಮೇಲ್ವರ್ಗದವರು. ಹೌದು, ಹೌದಲ್ವಾ? ಈಗ ನೋಡಿ, ಸುಮಾರು 3.5% ಇರುವಂತ ಅಲ್ಪಸಂಖ್ಯಾತ ಮತ್ತು ತುಂಬಾ ಮೇಲ್ವರ್ಗದ ಜನ ರಾಜಕೀಯ, ದೇಶದ ಸಂಪತ್ತು ಮತ್ತು ಅಧಿಕಾರದಲ್ಲಿ 97% ಅಷ್ಟು ಸವಲತ್ತುಗಳನ್ನು ಅನುಭವಿಸ್ತಾ ಇದ್ದಾರೆ. ಕೇವಲ 3.5% ಇರುವ ಜನ ಈ ದೇಶದ ಸಂಪತ್ತು, ಅಧಿಕಾರ, ರಾಜಕೀಯದಲ್ಲಿ 97% ಸವಲತ್ತುಗಳನ್ನು ಅನುಭವಿಸ್ತಾ ಇದ್ದಾರೆ. ಹೌದು, ಅವ್ರಿಗೆ ಮಾತ್ರ ಇದಾಗಿ. ಸೊ ಇದನ್ನೆಲ್ಲ ಯಾರು ಇದನ್ನೆಲ್ಲ ಮಾತಾಡಲ್ಲ, ಬೇಕಂತ ಇದು ಬೇಕಾದಾಗ ಇವ್ರು ಮಾಡ್ಕೊಳ್ಳುವಂಥದ್ದು, ಟೈಮ್ ಪಾಸ್ಗೆ ಮಾಡ್ಕೊಳ್ಳುವಂಥದ್ದು. ಇದನ್ನ ಮಾತಾಡ್ಬೇಕಾದವ್ರು ಯಾರು? ಅಲ್ಲಿ ಪಕ್ಕ ಕೂತಿದಾರಲ್ಲ ಚಲವಾದಿ ನಾರಾಯಣ ಸ್ವಾಮಿ ಅವರು, ಹೌದು, ಅಲ್ಲಿ ಪಕ್ಕ ಕೂತಿದಾರಲ್ಲ ವಿಜೇಂದ್ರ ಅವ್ರ ಪಕ್ಕ, ಅವರು ಮಾತಾಡ್ಬೇಕಾಗಿರೋದು. ಅವರಿಗೆ ಅವ್ರು ಮಾತಾಡಬೇಕು. ಆದ್ರೆ ಇವೆಲ್ಲ ಹೆಸರಲ್ಲಿ ಮಾತ್ರ ಇವ್ರು ರಾಜಕೀಯ ಬೇಳೆ ಬೇಯಿಸ್ಕೊಂತಿದ್ದಾರೆ. ಆಯ್ತು, ಓಕೆ.